ನಮ್ಮ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭ ಮುಂಜಾನೆ. ಇಂದು ನಾವು ಅಧ್ಯಾಯ 6ನೇ ತರಗತಿಯ ಅಧ್ಯಾಯ 1 ಸಂಖ್ಯೆಯನ್ನು ತಿಳಿಯುವುದು. ಈಗಾಗಲೇ ಈ ಪಾಠದ ವಿಷಯ ವಿಶ್ಲೇಷಣೆ ಹಾಗೂ ಅಭ್ಯಾಸ 1.1 ನೋಡಲಾಗಿದೆ. ಇಂದು ನಾವು ಅಭ್ಯಾಸ 1.2 2ರ ಪ್ರಶ್ನೆಗಳ ಉತ್ತರಗಳನ್ನು ನೋಡೋಣ. ವಿದ್ಯಾರ್ಥಿಗಳೇ, ಮುಂದಿನ ಅಧ್ಯಾಯಗಳು ಹಾಗೂ ಬೇರೆ ತರಗತಿಯ ಎಲ್ಲ ಗಣಿತ, ಕನ್ನಡ, ಇಂಗ್ಲೀಷ್ ವಿಷಯದ ಪ್ರಶ್ನೋತ್ತರಗಳು ನಿಮಗೆ ಅವಶ್ಯಕತೆ ಇದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿದ್ಯಾರ್ಥಿಗಳೇ, ಅಭ್ಯಾಸ 1.2 ಪ್ರಶ್ನೆ ಸಂಖ್ಯೆ 1. ಒಂದು ಶಾಲೆಯಲ್ಲಿ 4 ದಿನಗಳ ಪುಸ್ತಕ ಪ್ರದರ್ಶನವು ನಡೆದಿತ್ತು. ಟಿಕೆಟ್ ಕೌಂಟರ್ನಲ್ಲಿ ಮೊದಲ ದಿನ, 2ನೆಯ, 3ನೆಯ ಮತ್ತು 4ನೆಯ ದಿನಗಳಲ್ಲಿ ಕ್ರಮವಾಗಿ 1094, 1812, 2050 ಮತ್ತು 2751 ಟಿಕೆಟ್ಗಳು ಮಾರಾಟವಾದವು. ಆ 4 ದಿನಗಳಲ್ಲಿ ಮಾರಾಟವಾದ ಒಟ್ಟು ಟಿಕೆಟ್ಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳೇ, ಮೊದಲು ನಾವು ಈ ಪ್ರಶ್ನೆಯನ್ನು ಅರ್ಥ ಮಾಡ್ಕೋಬೇಕು ಓದುವುದರ ಮೂಲಕ. ಇಲ್ಲಿ ಒಟ್ಟು ಅಂದರೆ ಇದನ್ನು ನಾವು ಏನು ಮಾಡಬೇಕು? ಸಂಕಲನ ಕ್ರಿಯೆಯನ್ನು ಮಾಡಬೇಕು. ಈಗ ವಿದ್ಯಾರ್ಥಿಗಳೇ, ನಾವು ಸಂಕಲನ ಕ್ರಿಯೆಯನ್ನು ನೋಡೋಣ. ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ, ಮೊದಲನೆಯ ದಿನ ಮಾರಾಟವಾದ ಟಿಕೆಟು 1094. 2ನೆಯ ದಿನ ಮಾರಾಟವಾದ ಟಿಕೆಟು 1812. 3ನೆಯ ದಿನ ಮಾರಾಟವಾದ ಟಿಕೆಟು 2050. 4ನೆಯ ದಿನ ಮಾರಾಟವಾದ ಟಿಕೆಟು 2751. ಹಾಗಾದರೆ ವಿದ್ಯಾರ್ಥಿಗಳೇ, ಇವುಗಳೆಲ್ಲವನ್ನು ನಾವು ಕೂಡಿಸಿಬಿಟ್ರೆ ಇಲ್ಲಿ ನಮಗೆ ಒಟ್ಟು ಮಾರಾಟವಾದ ಟಿಕೆಟು ಸಿಗುತ್ತೆ. 4 2 6, 6 1 7, 9 1 10, 10 5 15, 15 5 20, ಕೈಲ ಬಂತು 2, 8 7 15, 15 2 17, ಕೈಲ ಬಂತು 1, 1 2 2 2 2 4, 4 2 6, 6 1 7. 4 ದಿನಗಳಲ್ಲಿ ಮಾರಾಟವಾದ ಒಟ್ಟು ಟಿಕೆಟು 7707 ವಿದ್ಯಾರ್ಥಿಗಳೇ. ಈಗ 2ನೇ ಪ್ರಶ್ನೆ. ಶೇಖರ್ ಒಬ್ಬ ಖ್ಯಾತ ಕ್ರಿಕೆಟ್ ಆಟಗಾರನಾಗಿದ್ದಾನೆ. ಟೆಸ್ಟ್ ಪಂದ್ಯಗಳಲ್ಲಿ ಅವನು ಇದುವರೆಗೂ 6980 ರನ್ಗಳನ್ನು ಪಡೆದಿರುತ್ತಾನೆ. ಅವನು 10,000 ರನ್ಗಳನ್ನು ಪೂರೈಸಲು ಇಚ್ಛಿಸುತ್ತಾನೆ. ಹಾಗಾದರೆ ಅವನಿಗೆ ಇನ್ನೆಷ್ಟು ರನ್ಗಳ ಅವಶ್ಯಕತೆ ಇದೆ? ವಿದ್ಯಾರ್ಥಿಗಳೇ, ಈ ಪ್ರಶ್ನೆಯನ್ನು ನಾವು ಅರ್ಥ ಮಾಡ್ಕೋಬೇಕು. ಹೇಗಪ್ಪ ಅಂದ್ರೆ, ಈಗ ಅವನಲ್ಲಿರುವಂಥ ರನ್ಗಳು 6980. ಇದಕ್ಕಿನ್ನೂ ಎಷ್ಟು ಕೂಡಿಸಿದ್ರೆ 10,000 ರನ್ಗಳು ಬೇಕಾಗ್ತವ. ಇದನ್ನು ನಾವು ಕೂಡಿಸೋದ್ರ ಬದಲಾಗಿ ನಾವು ಏನು ಮಾಡಬೇಕಂದ್ರೆ ವಿದ್ಯಾರ್ಥಿಗಳೇ, ಇನ್ನೊಂದು ಸಂಖ್ಯೆ ನಮಗೆ ಗೊತ್ತಿಲ್ಲದಾಗ ಎಷ್ಟು ರನ್ಗಳು ಅವನಿಗೆ ಅವಶ್ಯಕತೆ ಇದೆ ಅನ್ನೋದನ್ನು ನಾವು ಕಂಡುಹಿಡಿಬೇಕಾದ್ರೆ ಅವ ಪೂರೈಸಬೇಕಾದಂಥ ಗುರಿ ಹಾಗೂ ಈಗ ಅವ ಹೊಂದಿರುವಂಥ ರನ್ಗಳನ್ನು, ಅದರ ಗುರಿ ಒಳಗೆ ರನ್ನನ್ನು ಕಳೆದುಬಿಟ್ರೆ ನಮಗೇನಾಗುತ್ತೆ ವಿದ್ಯಾರ್ಥಿಗಳೇ? ಉತ್ತರ ದೊರೆಯುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಶೇಖರ್ ಟೆಸ್ಟ್ ಪಂದ್ಯಗಳಲ್ಲಿ ಇದುವರೆಗೆ ಪಡೆದಿರುವ ರನ್ನು 6980. ಶೇಖರ್ ಪೂರೈಸಲು ಇಚ್ಛಿಸಿರುವ ರನ್ನು 10,000. ಶೇಖರನಿಗೆ ಅವಶ್ಯಕವಾಗಿ ಬೇಕಾಗಿರುವ ರನ್ನು 10,000 ಒಳಗೆ 6980 ಕಳಿಬೇಕು ವಿದ್ಯಾರ್ಥಿಗಳೇ. 0 ಒಳಗೆ 0, 0 ಒಳಗೆ 8 ಕಳೆಯೋಕ್ಕಾಗಂಗಿಲ್ಲ, ಕೈಲ ಬಂತು 1, 10 ಗಂಟೆ ತೊಗೊಂಡಿವಿ. 10 ಒಳಗೆ 8 ಹೋದರೆ 2, 0 ಒಳಗೆ 10 ಕಳೆಯೋಕ್ಕಾಗಂಗಿಲ್ಲ, 10 ಗಂಟೆ ತೊಗೊಂಡಿವಿ. 10 ಒಳಗೆ 10 ಕಳೆದ್ರೆ 2, 10 ಒಳಗೆ 6 ಕಳೆಯೋಕ್ಕಾಗಂಗಿಲ್ಲ, 6 1 7 ಕಳೆಯೋಕ್ಕಾಗಂಗಿಲ್ಲ, 10 ಗಂಟೆ ತೊಗೊಂಡಿವಿ. 10 ಒಳಗೆ 7 3, 1 ಒಳಗೆ 1 ಹೋದರೆ 0. ಬೇಕಾಗಿರುವ ರನ್ನು 3020 ವಿದ್ಯಾರ್ಥಿಗಳೇ. ಈಗ ಪ್ರಶ್ನೆ ಸಂಖ್ಯೆ 3. ಒಂದು ಚುನಾವಣೆಯಲ್ಲಿ ವಿಜೇತ ಅಭ್ಯರ್ಥಿಗೆ 5,77,500 ಮತಗಳು ದಾಖಲಾದವು ಮತ್ತು ಅವನ ಸಮೀಪದ ಪ್ರತಿಸ್ಪರ್ಧಿ 3,48,700 ಮತಗಳು ಲಭಿಸಿದವು. ಹಾಗಾದರೆ ವಿಜೇತ ಅಭ್ಯರ್ಥಿಯು ಎಷ್ಟು ಮತಗಳ ಅಂತರದಿಂದ ಚುನಾವಣೆಯನ್ನು ಜಯಿಸಿದನು? ಅಂದರೆ ವಿದ್ಯಾರ್ಥಿಗಳೇ, ವಿಜೇತ ಅಭ್ಯರ್ಥಿ ಮತಗಳಿಂದ ಪ್ರತಿಸ್ಪರ್ಧಿಯ ಮತಗಳನ್ನು ಕಳೆದುಬಿಟ್ರೆ ನಮಗೆ ಉತ್ತರ ದೊರೆಯುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ನಮಗೆ ಉತ್ತರ ಇದೆ ನೋಡಿ ವಿದ್ಯಾರ್ಥಿಗಳೇ. ಚುನಾವಣೆಯಲ್ಲಿ ವಿಜೇತ ಅಭ್ಯರ್ಥಿ ದಾಖಲಾದ ಮತಗಳು, ಪ್ರತಿಸ್ಪರ್ಧಿ ಲಭಿಸಿದ ಮತಗಳು, ವಿಜೇತ ಅಭ್ಯರ್ಥಿ ಮತಗಳ ಅಂತರ. ಅಂದರೆ ವಿಜೇತ ಅಭ್ಯರ್ಥಿ ಮತಗಳಲ್ಲಿ ಪ್ರತಿಸ್ಪರ್ಧಿಯ ಮತಗಳನ್ನು ಕಳೆದುಬಿಟ್ರೆ 2,28,800 ಮತಗಳು ನಮಗೆ ಏನಾಗ್ತವ? ವಿಜೇತ ಅಭ್ಯರ್ಥಿ ಅಂತರವನ್ನು ಹೊಂದಿದ್ದಾನೆ ವಿದ್ಯಾರ್ಥಿಗಳೇ. ಈಗ ಪ್ರಶ್ನೆ ಸಂಖ್ಯೆ 4. ಕೀರ್ತಿ ಬುಕ್ ಸ್ಟೋರ್ನಲ್ಲಿ ಜೂನ್ ಮೊದಲ ವಾರದಲ್ಲಿ ರೂ
2,85,891 ಮೌಲ್ಯದ ಪುಸ್ತಕಗಳು ಮತ್ತು ಎರಡನೆಯ ವಾರದಲ್ಲಿ 4,768,000 ಮೌಲ್ಯದ ಪುಸ್ತಕಗಳು ಮಾರಾಟಗೊಂಡವು. 2 ವಾರಗಳಲ್ಲಿ ಒಟ್ಟಾಗಿ ಎಷ್ಟು ವ್ಯಾಪಾರವಾಯಿತು? ಯಾವ ವಾರದಲ್ಲಿ ಹೆಚ್ಚು ಮಾರಾಟವಾಯಿತು ಮತ್ತು ಅದು ಇನ್ನೊಂದರಿಂದ ಎಷ್ಟು? ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಮೊದಲು ಅರ್ಥ ಮಾಡ್ಕೋಬೇಕಾಗಿದ್ದೇನಪ್ಪ ಅಂದ್ರೆ, ಒಟ್ಟು ಅಂದಾಗ ಇವುಗಳನ್ನ ಎರಡವನ್ನು ಕೂಡಿಸ್ಬೇಕು. ಯಾವ ವಾರದಲ್ಲಿ ಹೆಚ್ಚು ಅಂದಾಗ ಹೆಚ್ಚು ಇರುವ ಯಾವ ವಾರದಲ್ಲಿ, ಎರಡನೇ ವಾರದಲ್ಲಿ ಹೆಚ್ಚಿನ ಪುಸ್ತಕಗಳು ಮಾರಾಟ ಆಗ್ಯಾವ. ಇದರಿಂದ ಮೊದಲ ವಾರವನ್ನು ಕಳೆದಾಗ ದೊರೆಯುವಂಥ ಉತ್ತರ ನಮಗೆ ಇನ್ನೊಂದರಿಂದ ಎಷ್ಟು ಹೆಚ್ಚಾಯಿತು ಅನ್ನೋದನ್ನು ತಿಳಿಸುತ್ತೆ ವಿದ್ಯಾರ್ಥಿಗಳೇ. ಆ ಉತ್ತರವನ್ನು ಇಲ್ಲಿ ನೋಡೋಣ. ಕೀರ್ತಿ ಬುಕ್ ಸ್ಟೋರ್ನಲ್ಲಿ ಜೂನ್ ಮೊದಲ ವಾರ ಮಾರಾಟವಾದ ಪುಸ್ತಕ, ಎರಡನೇ ವಾರ ಮಾರಾಟವಾದ ಪುಸ್ತಕ, ಅಂದರೆ ಒಟ್ಟು ಮಾರಾಟವಾದ ಪುಸ್ತಕ, ಹೆಚ್ಚು ವ್ಯಾಪಾರ ಮಾರಾಟವಾದ ಪುಸ್ತಕ ಎರಡನೇ ವಾರ ಅಂದರೆ 4,768,000 ಆಯಿತು. 2 ಉತ್ತರ ಸಿಕ್ಕು. ಇನ್ನು ಕೊನೆಯ ಉತ್ತರ ಅದು ಇನ್ನೊಂದರಿಂದ ಎಷ್ಟು ಹೆಚ್ಚಾಗಿತ್ತಪ್ಪ ಅಂದ್ರೆ, ಮೊದಲನೇದರಿಂದ ಹೆಚ್ಚು ಇದ್ದಿದ್ದರಿಂದ ಕಡಿಮೆ ಇದ್ದಿದ್ದನ್ನು ಕಳೆದುಬಿಟ್ರೆ 1,14,877 ರೂಪಾಯಿಯಷ್ಟು ಮೊದಲನೇ ವಾರಕ್ಕಿಂತ ಎರಡನೇ ವಾರ ಹೆಚ್ಚು ವ್ಯಾಪಾರವಾಗಿದೆ ವಿದ್ಯಾರ್ಥಿಗಳೇ. ಇನ್ನು ನೆಕ್ಸ್ಟ್ ಪ್ರಶ್ನೆ, 5ನೇ ಪ್ರಶ್ನೆ. 6, 2, 7, 4, 3 ಈ ಪ್ರತಿಯೊಂದು ಸಂಖ್ಯೆಯನ್ನು ಒಂದು ಬಾರಿ ಮಾತ್ರ ಬಳಸಿ ಬರೆಯಬಹುದಾದ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳೇ, ಇಲ್ಲಿ ಮೊದಲು ಅತಿ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡ್ಕೋಬೇಕು. ಅಂದರೆ 7, 6, 4, 3, 2 ಬರೀಬೇಕು. ಅಂದರೆ 76,432. ಅದರೊಳಗೆ 24,367 ಕಳಿಬೇಕು ವಿದ್ಯಾರ್ಥಿಗಳೇ. ಆ ಉತ್ತರವನ್ನು ನಾವಿಲ್ಲಿ ನೋಡೋಣ. ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ, ಅತಿ ದೊಡ್ಡ ಸಂಖ್ಯೆ 76,432, ಅತಿ ಚಿಕ್ಕ ಸಂಖ್ಯೆ 23,467. ದೊಡ್ಡ ಸಂಖ್ಯೆ ಒಳಗೆ ಚಿಕ್ಕ ಸಂಖ್ಯೆಯನ್ನು ಕಳೆದುಬಿಟ್ರೆ 52,965 ವ್ಯತ್ಯಾಸವಾಗುತ್ತೆ ವಿದ್ಯಾರ್ಥಿಗಳೇ. 6ನೇ ಪ್ರಶ್ನೆ. ಒಂದು ಯಂತ್ರವು ಒಂದು ದಿನದಲ್ಲಿ ಸರಾಸರಿ 2,825 ಸ್ಕ್ರೂಗಳನ್ನು ಉತ್ಪಾದಿಸುತ್ತದೆ. ಹಾಗಾದರೆ ಅದು 2006ರ ಜನವರಿ ತಿಂಗಳಲ್ಲಿ ಎಷ್ಟು ಸ್ಕ್ರೂಗಳನ್ನು ತಯಾರಿಸುತ್ತದೆ? ವಿದ್ಯಾರ್ಥಿಗಳು, ಇಲ್ಲೊಂದು ನಾವು ಅರ್ಥ ಮಾಡ್ಕೋಬೇಕು. 2006ರ ಜನವರಿ ತಿಂಗಳಲ್ಲಿ ಎಷ್ಟು ದಿನಗಳಿದ್ದು? ಜನವರಿ ತಿಂಗಳು ಸಾಮಾನ್ಯವಾಗಿ 31 ದಿನಗಳನ್ನು ಹೊಂದಿರುತ್ತೆ. ಅಂದರೆ 31ರಿಂದ 2,825ಕ್ಕೆ ನಾವು ಗುಣಾಕಾರವನ್ನು ಮಾಡಿದರೆ ನಮಗೆ ಉತ್ತರ ಸಿಗುತ್ತೆ ವಿದ್ಯಾರ್ಥಿಗಳೇ. ನೋಡೋಣ ಇಲ್ಲಿ ಉತ್ತರ. ಇಲ್ಲಿ ಉತ್ತರವಿದೆ ನೋಡಿ ವಿದ್ಯಾರ್ಥಿಗಳೇ. ಒಂದು ಯಂತ್ರ ಇಲ್ಲಿ ಉತ್ಪಾದಿಸುವ ಸರಾಸರಿ ಜನವರಿ ತಿಂಗಳಲ್ಲಿರುವಂಥ ದಿನಗಳು, ಜನವರಿ ತಿಂಗಳಲ್ಲಿ ತಯಾರಿಸುವಂಥ ಸ್ಕ್ರೂಗಳು ವಿದ್ಯಾರ್ಥಿಗಳೇ 87,575 ವಿದ್ಯಾರ್ಥಿಗಳೇ. ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 7. ಒಬ್ಬಳು ವ್ಯಾಪಾರಿಯ ಬಳಿ ರು 78,592 ಇದ್ದವು. ಅವಳು ಪ್ರತಿಯೊಂದಕ್ಕೂ ರು 1,200ರಂತೆ 40 ರೇಡಿಯೋ ಸೆಟ್ಗಳನ್ನು ಬೇಡಿಕೆಗಳನ್ನು ಸಲ್ಲಿಸಿದಳು. ಅವುಗಳ ಖರೀದಿಯ ನಂತರ ಅವಳ ಬಳಿಯಲ್ಲಿ ಎಷ್ಟು ಹಣ ಉಳಿಯಿತು? ವಿದ್ಯಾರ್ಥಿಗಳೇ, ಮೊದಲು 40 ನಂತರ 1,200ಕ್ಕೆ ಗುಣಾಕಾರ ನೋಡ್ಕೋಬೇಕು. ಬಂದ ಉತ್ತರವನ್ನು 78,000ದಲ್ಲಿ ಕಳೆದ್ರೆ ನಿಮಗೆ ಎಷ್ಟು ಉಳಿಯುತ್ತೆ ಅನ್ನೋದು ಕೂಡ ದೊರೆಯುತ್ತೆ ವಿದ್ಯಾರ್ಥಿಗಳೇ. ಉತ್ತರವನ್ನು ಈಗ ನೋಡೋಣ. ನೋಡಿ ವಿದ್ಯಾರ್ಥಿಗಳೇ, ವ್ಯಾಪಾರಿ ಬಳಿ ಇದ್ದ ಹಣ, ಅವಳು ಬೇಡಿಕೆ ಸಲ್ಲಿಸಿದ ರೇಡಿಯೋಗಳು 40, ಒಂದು ಸೆಟ್ ರೇಡಿಯೋ ಬೆಲೆ, ಅವಳು ರೇಡಿಯೋ ಖರೀದಿಗೆ ನೀಡಬೇಕಾದ ಹಣ 48,000, ಖರೀದಿ ನಂತರ ಅವಳ ಬಳಿ ಉಳಿಯುವ ಹಣ ಅಂದರೆ ಅವಳ ಹತ್ತಿರ ಇರುವಂಥ ಹಣ, ಅದರೊಳಗೆ ಖರೀದಿ ಮಾಡಿರುವಂಥ ಬೇಡಿಕೆ ಹಣ, ಇನ್ನು ಅವಳ ಬಳಿ ಉಳಿದಂಥ ಹಣ 30,592 ವಿದ್ಯಾರ್ಥಿಗಳೇ. ಈಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 8. ಒಬ್ಬ ವಿದ್ಯಾರ್ಥಿಯು 7,236 56ರಿಂದ ಗುಣಿಸುವ ಬದಲಾಗಿ 65ರಿಂದ ಗುಣಿಸಿದನು. ಅವನು ಪಡೆದ ಉತ್ತರವು ಸರಿಯಾದ ಉತ್ತರಕ್ಕಿಂತ ಎಷ್ಟು ಹೆಚ್ಚಾಗಿತ್ತು? ವಿದ್ಯಾರ್ಥಿಗಳೇ, ಸುಳಿವನ್ನು ಕೊಟ್ಟಾರ, ನೀವು ಎರಡೂ ಗುಣಾಕಾರಗಳನ್ನು ಮಾಡುವ ಅವಶ್ಯಕತೆ ಇದೆಯೇ ಅಂದರೆ ಎರಡೂ ಗುಣಾಕಾರವನ್ನು ಮಾಡಬೇಕು ಅಂತ ಅರ್ಥ. ಇಂಡೈರೆಕ್ಟಾಗಿ ಮೊದಲು 56ರಿಂದ ಮಾಡಬೇಕು, ಆಮೇಲೆ 65ರಿಂದ ಮಾಡಬೇಕು. ಬಂದ ಉತ್ತರದಲ್ಲಿ 65ರಿಂದ ಬಂದ ಉತ್ತರದಲ್ಲಿ 56ನ್ನು ಕಳೆದರೆ ಎಷ್ಟು ಹೆಚ್ಚಾಗಿದೆ ಅನ್ನೋದು ನಮಗೆ ದೊರೆಯುತ್ತೆ ವಿದ್ಯಾರ್ಥಿಗಳೇ. ಈಗ ಉತ್ತರವನ್ನು ನೋಡೋಣ. ಇಲ್ಲಿದೆ ನೋಡಿ ವಿದ್ಯಾರ್ಥಿಗಳ ಉತ್ತರ. ಮೊದಲನೇ ಹಂತ 56ರಿಂದ ಗುಣಾಕಾರ ಮಾಡಿದಾಗ 4,05,216 ಬಂತು. ಎರಡನೇ ಹಂತದೊಳಗೆ 65ರಿಂದ ಗುಣಾಕಾರ ಮಾಡಿದಾಗ 4,76,340 ಬಂತು. ಇದರೊಳಗೆ ಮೂರನೇ ಹಂತದೊಳಗೆ ನಾವು ಏನು ಮಾಡಬೇಕು? 65ರಿಂದ ಗುಣಾಕಾರ ಮಾಡಿರುವಂಥ ಉತ್ತರವನ್ನು 56ರಿಂದ ಗುಣಾಕಾರ ಮಾಡಿದ ಉತ್ತರವನ್ನು ಎರಡನ್ನು ವ್ಯವಕಲನ ಮಾಡಬೇಕು.
65ರಿಂದ ಮಾಡಿದಂಥ ಉತ್ತರದೊಳಗೆ 56ರಿಂದ ಮಾಡಿದ ಉತ್ತರವನ್ನು ಕಳೆದ್ರೆ 65,124 ಉಳಿತು ವಿದ್ಯಾರ್ಥಿಗಳೇ. ಹಾಗಿದ್ರೆ ವಿದ್ಯಾರ್ಥಿಯು ಪಡೆದ ಉತ್ತರವು ಸರಿಯಾದ ಉತ್ತರಕ್ಕಿಂತ 65,124ರಷ್ಟು ಹೆಚ್ಚಾಗಿದೆ ವಿದ್ಯಾರ್ಥಿಗಳೇ. ಪ್ರಶ್ನೆ ಸಂಖ್ಯೆ 9. ಒಂದು ಅಂಗಿಯನ್ನು ಹೊಲಿಯುವುದಕ್ಕೆ 2 ಮೀಟರ್ 15 ಸೆಂಟಿಮೀಟರ್ ಬಟ್ಟೆಯು ಬೇಕಾಗುತ್ತದೆ. 40 ಮೀಟರ್ ಬಟ್ಟೆಯಿಂದ ಎಷ್ಟು ಅಂಗಿಗಳನ್ನು ಹೊಲಿಯಲು ಸಾಧ್ಯವಾಗುತ್ತದೆ ಮತ್ತು ಎಷ್ಟು ಬಟ್ಟೆಯು ಉಳಿಯುತ್ತದೆ? ವಿದ್ಯಾರ್ಥಿಗಳು ಇಲ್ಲಿ ಸುಳಿವನ್ನು ಕೊಟ್ಟಾರ. ಅಳತೆಯನ್ನು CMಗೆ ಪರಿವರ್ತಿಸಿ. ಹಾಗಿದ್ರೆ ಇಲ್ಲಿ 1 ಮೀಟರ್ = 100 ಸೆಂಟಿಮೀಟರ್ ಅನ್ನೋದನ್ನು ನಾವು ಗಮನಿಸಬೇಕು. ಇಲ್ಲಿ ಉತ್ತರವನ್ನು ನೋಡೋಣ ವಿದ್ಯಾರ್ಥಿಗಳೇ. ಒಂದು ಅಂಗಿಯನ್ನು ಹೊಲಿಯಲು ಬೇಕಾದ ಬಟ್ಟೆ 1 ಮೀಟರ್ = 100 ಸೆಂಟಿಮೀಟರ್, 2 ಮೀಟರ್ 15 ಸೆಂಟಿಮೀಟರ್ = 215 ಸೆಂಟಿಮೀಟರ್, 40 ಮೀಟರ್ = 4000 ಸೆಂಟಿಮೀಟರ್ ಅಂದರೆ ಇರುವಂಥ ಬಟ್ಟೆ. ಇಲ್ಲಿ 40 ಮೀಟರ್ ಬಟ್ಟೆಯಿಂದ 2 ಮೀಟರ್ 15 ಸೆಂಟಿಮೀಟರ್ ಒಂದರಂತೆ ಹೊಲಿಬಹುದಾದ ಬಟ್ಟೆಗಳ ಸಂಖ್ಯೆ 18, ಸಂಪೂರ್ಣವಾಗಿ 18 ವಿದ್ಯಾರ್ಥಿಗಳೇ. ಇದು ಮ್ಯಾಗಿನ ಪಾಯಿಂಟು ಉಳಿಯುವಂಥ ಬಟ್ಟೆ. ವಿದ್ಯಾರ್ಥಿಗಳೇ 18ರಿಂದ ನಾವು ಗುಣಾಕಾರವನ್ನು ಮಾಡಿದಾಗ 3870 ಸೆಂಟಿಮೀಟರ್ ಬರುತ್ತೆ. ಅಂದರೆ 38 ಮೀಟರ್ 70 ಸೆಂಟಿಮೀಟರ್. ಇಲ್ಲಿ ನಾವು 4000 ಒಳಗೆ 3870 ಸೆಂಟಿಮೀಟರನ್ನು ಕಳೆದಾಗ 130 ಸೆಂಟಿಮೀಟರ್. ಅಂದರೆ 18 ಅಂಗಿಗಳನ್ನು ಹೊಲದ ನಂತರ ಉಳಿಯುವ ಬಟ್ಟೆ 130 ಸೆಂಟಿಮೀಟರ್ ವಿದ್ಯಾರ್ಥಿಗಳೇ. ಪ್ರಶ್ನೆ ಸಂಖ್ಯೆ 10. ಪ್ರತಿಯೊಂದು ಪೆಟ್ಟಿಗೆಯಲ್ಲಿ 4 kg 500 ಗ್ರಾಂ ತೂಕದ ಔಷಧಿಯನ್ನು ಇಡಲಾಗಿದೆ. 800 kgಗಿಂತ ಹೆಚ್ಚಿನ ಭಾರವನ್ನು ಹೊರಲಾಗದ ಒಂದು ವ್ಯಾನ್ನಲ್ಲಿ ಅಂತ ಎಷ್ಟು ಪೆಟ್ಟಿಗೆಗಳನ್ನು ಹೇರಬಹುದು? ವಿದ್ಯಾರ್ಥಿಗಳೇ, ಪ್ರತಿ ಪೆಟ್ಟಿಗೆಯಲ್ಲಿ ಇಡಲಾಗಿರುವ ಔಷಧಿಯ ತೂಕ 4 kg 500 ಗ್ರಾಂ. ವ್ಯಾನ್ ಹೊರಬಹುದಾದ ಗರಿಷ್ಠ ಭಾರ 800 ಕಿಲೋಗ್ರಾಂ. ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಸಿಂಪಲ್ಲಾಗಿ ಇದನ್ನು ನಮಗೆ ಸರಳವಾಗಿ ಲೆಕ್ಕ ಮಾಡೋದಕ್ಕೆ ಸಹಾಯವಾಗೋದಕ್ಕಾಗಿ 1 kg = 1000 ಗ್ರಾಮ್, ಅಂದರೆ 800 kg = 8 ಲಕ್ಷ ಗ್ರಾಮ್. ಹಾಗೆ 4 kg 500 ಗ್ರಾಮ್ = 4500 ಗ್ರಾಮ್. ಇದನ್ನು ನಾವು ಕಡ್ತಾ ಹೊಡೆದಾಗ ಈ 0 ಹೋಯ್ತು, ಈ 0 ಹೋಯಿತು. 5 × 9 = 45, 5 × 16 = 80. 9ರಲ್ಲಿ ಕಡ್ತವನ್ನು ಹೊಡೆದಾಗ ವಿದ್ಯಾರ್ಥಿಗಳು ನಮಗೆ ದೊರೆಯುವಂಥ ಉತ್ತರ 177.77. ಅಂದರೆ ಈ 4 kg 500 ಗ್ರಾಮ್ನ ಒಟ್ಟು 177 ಪೆಟ್ಟಿಗೆಗಳನ್ನು ವ್ಯಾನ್ಗಳಲ್ಲಿ ಇಡಬಹುದು. ನಾವು 178 ಇಟ್ಟರೆ ಆಗಂಗಿಲ್ಲ, ಅದು ಹಿಡಿಯಂಗಿಲ್ಲ. 177 ಪೆಟ್ಟಿಗೆಗಳನ್ನು ಮಾತ್ರ ನಾವಲ್ಲಿ ಏನು ಮಾಡಬಹುದು ವಿದ್ಯಾರ್ಥಿಗಳೇ, ಹೇರಬಹುದು. ಪ್ರಶ್ನೆ ಸಂಖ್ಯೆ 11. ಒಬ್ಬಳು ವಿದ್ಯಾರ್ಥಿ ಶಾಲೆ ಮತ್ತು ಅವಳ ಮನೆಯ ನಡುವಿನ ದೂರವು 1 ಕಿಲೋಮೀಟರ್ 875 ಮೀಟರ್ ಇದೆ. ಪ್ರತಿದಿನ ಅವಳು ಕಾಲ್ನಡಿಗೆಯಿಂದಲೇ ಹೋಗಿ ಬರುತ್ತಾಳೆ. 6 ದಿನಗಳಲ್ಲಿ ಅವಳು ಕ್ರಮಿಸಿದ ಒಟ್ಟು ದೂರವನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳೇ, ಈ ಲೆಕ್ಕವನ್ನು ಈಗ ನಾವು ನೋಡೋಣ. ಉತ್ತರ ಇಲ್ಲಿದೆ ನೋಡಿ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿನಿಯ ಶಾಲೆ ಮತ್ತು ಮನೆಯ ನಡುವಿನ ದೂರ 1 ಕಿಲೋಮೀಟರ್ 875 ಮೀಟರ್ ಇದೆ. 1 ದಿನದಲ್ಲಿ ಕ್ರಮಿಸುವ ದೂರ 1 ಕಿಲೋಮೀಟರ್ 875 ಮೀಟರ್ ಆದರೆ 6 ದಿನಗಳಲ್ಲಿ ಕ್ರಮಿಸುವ ದೂರ 6 ಥರ ಗುಣಾಕಾರ ಮಾಡಬೇಕು ವಿದ್ಯಾರ್ಥಿಗಳೇ. 11 ಕಿಲೋಮೀಟರ್ 250 ಮೀಟರ್. ವಿದ್ಯಾರ್ಥಿನಿಯು ಮನೆಯಿಂದ ಶಾಲೆಗೆ 6 ದಿನಗಳಲ್ಲಿ ಕ್ರಮಿಸಿದ ಒಟ್ಟು ದೂರ 11 ಕಿಲೋಮೀಟರ್ 250 ಮೀಟರ್ ವಿದ್ಯಾರ್ಥಿಗಳೇ. ಕೊನೆಯ ಪ್ರಶ್ನೆ. ಒಂದು ಪಾತ್ರೆಯು 4 ಲೀಟರ್ ಮತ್ತು 500 ml ಮೊಸರನ್ನು ಹೊಂದಿದೆ. 25 ml ಗಾತ್ರವಿರುವ ಎಷ್ಟು ಲೋಟಗಳಲ್ಲಿ ಅದನ್ನು ತುಂಬಲು ಸಾಧ್ಯವಿದೆ? ಇಲ್ಲಿ ನೋಡೋಣ ವಿದ್ಯಾರ್ಥಿಗಳೇ. ಪಾತ್ರೆಯಲ್ಲಿರುವ ಮೊಸರು 4 ಲೀಟರ್ 500 ಮಿಲಿಲೀಟರ್. ಲೋಟಗಳ ಗಾತ್ರ 25 ml. 4 ಲೀಟರ್ 500 ಮಿಲಿಲೀಟರ್ = 4 × 1000 ml + 500 ml, ಅಂದರೆ 4500 ml ವಿದ್ಯಾರ್ಥಿಗಳೇ. ಈ 25 ml ನಂತೆ ತುಂಬಬಹುದಾದ ಲೋಟಗಳ ಸಂಖ್ಯೆ 25ರಿಂದ 4500ಕ್ಕೆ ಭಾಗಾಕಾರ ಮಾಡಿದರೆ ನಮಗೆ ದೊರೆಯುತ್ತೆ. 25ರಿಂದ ಭಾಗಾಕಾರ ಮಾಡಿದಾಗ ನಮಗೆ ದೊರೆಯುವಂಥ ಉತ್ತರ 180 ವಿದ್ಯಾರ್ಥಿಗಳೇ. 25 ml ಗಾತ್ರವಿರುವ 180 ಲೋಟಗಳಲ್ಲಿ ನಾವು ಆ 4 ಲೀಟರ್ 500 ml ಮೊಸರನ್ನು ನಾವು ತುಂಬಬಹುದು ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು. ಇಲ್ಲಿವರೆಗೆ